ಹಾಯ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ನೋಡಿ, ನಾವು ಜೋಗ್ ಫಾಲ್ಸ್ಗೆ ಹಾಗೆ ಸಿಗಂದೂರು ಚೌಡೇಶ್ವರಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಸಹಿತ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟೀ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ಹೊರಟ್ವಿ. ಮಳೆ ಏನಿರಲಿಲ್ಲ ನಾವು ಹೋಗ್ಬೇಕಾದ್ರೆ. ಮೋಡ ವಾತಾವರಣ ಇತ್ತು, ಬಿಸಿಲು ಸ್ವಲ್ಪ ಇತ್ತು, ತುಂಬಾ ಚೆನ್ನಾಗಿತ್ತು. ಅದು ನಾವು ಫಸ್ಟ್ ಟೈಮ್ ಹೋಗಿದ್ದು ಬೈಕಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೈಕ್ ರೈಡ್ ಹೋಗೋರೆಲ್ಲ ನೋಡ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ, ಹೆಂಗಪ್ಪ ಹೋಗ್ತಾರೆ ಇವರೆಲ್ಲ ಅಷ್ಟು ದೂರ ಅಂತ. ಆರಾಮಾಗೆ ಹೋಗ್ಬೋದು, ಲಗೇಜ್ ಇರಬಾರ್ದು ಅಷ್ಟೇ. ನೋಡಿ, ಭದ್ರಾವತಿ ಹೊಳೆ ಇದು. ನಾವು ಹೋಗ್ಬೇಕಾದ್ರೆ ಈ ಥರ ಇತ್ತು ಹೊಳೆ. ಬರುವಾಗ್ಲೂ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಬೇರೆ. ಭದ್ರಾವತಿಯಿಂದ ಶಿವಮೊಗ್ಗ ಬಂದ್ವಿ. ಶಿವಮೊಗ್ಗ ಸಾಗರ ಅಲ್ಲಿವರೆಗೂ ಮಳೆ ಇರಲಿಲ್ಲ. ಸ್ವಲ್ಪ ಬಿಸಿಲು, ಮಬ್ಬು ಬಿಸಿಲು ಇತ್ತು, ಹಾಗೆ ಮೋಡನೂ ಇತ್ತು ಜೊತೆಯಲ್ಲಿ. ನಾವು ಸದ್ಯ ಮಳೆ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ತಗೊಳ್ರಿ ತಾಳ್ಗೊಪ್ಪ ಬಿಟ್ವಿ ನೋಡ್ರಿ. ಹೊಡಿತು ಮಳೆ. ಲೈಫಲ್ಲೂ ನಾನು ಬೈಕಲ್ಲಿ ಹೋಗ್ಬಾರ್ದು ಅಂದ್ಕೊಂಬಿಟ್ಟೆ. ಮಳೆಯಲ್ಲಿ ಹೋಗ್ಬೋದು, ಜಡಿ ಮಳೆ ಹಿಡ್ಕೊಂಡ್ರೆ ಹೋಗ್ಬೋದು. ಒಂದೊಂದು ಹನಿ ಆನೆಕಲ್ಲಷ್ಟು ದಪ್ಪ ಮಕ್ಕೆ ಹೊಡಿತಾಯಿತ್ತು. ಹಂಗೆ ಯಾರೋ ಬಂದು ಹೊಡಿತಾವ್ರೇನೋ ಅನ್ನಂಗೆ ಮಳೆ ಪಟ್ ಅನ್ನಂಗೆ ಹೊಡಿತಾಯಿತ್ತು. ಹಾಗೆ ಅದ್ರ ಜೊತೆಗೆ ಲಗೇಜು ಜಾಸ್ತಿ ಇಟ್ಕೊಬಾರ್ದು. ನಾವು 2 ಇಟ್ಕೊಂಡು ಹೋಗ್ಬಿಟ್ವಿ ಬ್ಯಾಗು. ಆ ಮಳೆಯಲ್ಲಿ ಬ್ಯಾಗು ಸಹಿತ ನೆಂದ್ಬಿಟ್ಟು ನಮಗೆ ಐಡಿಯಾ ಇರಲಿಲ್ಲ ಯಾವ ಥರ ಹೋಗಬೇಕು ಏನು ಅಂತೇಳಿ ಅಂತ. ಮಳೆ ಇರಲಿಲ್ಲ ಅಂತ ಹೋದ್ವಿ ನಾವು. ಅದು ನಾವು ಹೋಗೋ ದಿವಸದಿಂದನೇ ಹಿಡ್ಕೊಂಬಿಡ್ತು ಮಳೆ. ಅದು ಅಷ್ಟು ದಿವಸ ಮಳೆ ಇರಲಿಲ್ವಂತೆ. ನಾವು ಹೋಗಿದ್ದ ದಿವಸನೇ ಮಳೆ. ಆ ಥರ ಹಿಡ್ಕೊಂಡಿದ್ದು. ಒಂದೇ ದಿವಸಕ್ಕೇ ಇದು ಹೊಳೆ ತುಂಬಿ ಹರಿದಿರೋ ಅಂಥದ್ದು. ಶುಕ್ರವಾರ ಒಂದೇ ದಿವಸ ಒಯ್ದಿರೋದು ಮಳೆ. ಸಿಪ್ಪ ಅದು ಏನು ಮಳೆ ಅಂದರೆ ರಾಕ್ಷಸ ಮಳೆ ಇದ್ದಂಗಿತ್ತದು. ನೋಡಿ, ಇಲ್ಲಿವರೆಗೂ ಮಳೆ ಇರಲಿಲ್ಲ. ತುಂಬಾ ಚೆನ್ನಾಗಿ ಹೋದ್ವಿ ಮಾತ್ರ. ತಾಳಗೊಪ್ಪ ಬಿಟ್ಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಫಸ್ಟ್ ಜೋಗ್ ಫಾಲ್ಸಿಗೆ ಹೋಗೋಣ ಅಂತ ಹೊರಟ್ವಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು ಮಳೆ. ಏನು ಮಳೆ ಹೊಡಿತು ಅಂದರೆ ಜೀವನ ಮಾನದಲ್ಲಿ ಮಳೇಲಿ ನೆನೀಲೇಬಾರ್ದು ಅನ್ನಿಸ್ಬಿಡ್ತು. ಆ ಮಳೆ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ನೆನ್ಕೊಂಡು ಹೋಗ್ಬೋದಲ್ಲ ಅಂತ. ಅಪ್ಪ, ಆ ಮಳೆ ಯಾವ ರೀತಿ ಇತ್ತು ಅಂದರೂ ನಾನು ಹುಟ್ಟಿದಾಗ್ಲಿಂದನೂ ನೋಡಿಲ್ಲ ಆ ಥರ ಮಳೆನ. ಅಪ್ಪ, ಅಲ್ಲಿರೋ ಜನ ಹೆಂಗೆ ಸಹಿಸ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಆ ರೇಂಜಿಗೆ ಹೊಡೆಯುತ್ತೆ ಮಳೆಯಲ್ಲಿ. ನಾವು ರಿಟರ್ನ್ ಬಂದು ಶಿವಮೊಗ್ಗ ಬಂದು ರೂಮ್ ಮಾಡಿ ಉಳ್ಕೊಂಡ್ವಿ. ಅಲ್ಲಿ ನ್ಯೂಸ್ ನೋಡಿದ್ರೆ ನಾವು ಬಂದಿದ್ದೇ ಒಳ್ಳೇದಾಯಿತು ಅಂತ ಅನ್ನಿಸ್ಬಿಡ್ತು. ನಮ್ದು ಇನ್ನೂ ಪ್ಲ್ಯಾನು ತುಂಬಾ ಇತ್ತು ಹೋಗೋ ಅಂತಂದು. ಮುಂದೆ ಮುರುಡೇಶ್ವರ ಎಲ್ಲ ಹೋಗೋಣ ಅಂತ ಹೊರಟಿದ್ವಿ. ಬೀಚಲ್ಲೆಲ್ಲ ಆಡ್ಬೋದು ಅಂತೇಳಿ ಅಂದ್ಕೊಂಡು ಈ ಮಳೆ ನೋಡಿಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಟ್ವಿ. ಈ ರೀತಿ ಮಳೆ ಹೊಡೆದ್ರೆ ಎಲ್ಲಿಗೆ ಅಂತ ಹೋಗೋದು ನಾವು. ಈ ಮಳೆಗಾಲದಲ್ಲಿ ಮಾತ್ರ ಪ್ಲ್ಯಾನೇ ಮಾಡಬೇಡಿ. ಹಿಂಗೆ ಜಡಿ ಮಳೆ ಹಿಡ್ಕೊಂಡಾಗ ಬೇಕಾದ್ರೆ ನೀವು ಹೋಗ್ಬೋದು. ಈ ಥರ ರಾಕ್ಷಸ ಮಳೆ ಹಿಡ್ಕೊಂಡಾಗ ಮಾತ್ರ ಹೋಗಲೇಬೇಡಿ ಯಾರೂ ಸಹಿತ. ಕಾರಲ್ಲೂ ಸಹಿತ ಹೋಗ್ಬಿಡಿ, ಭಾರಿ ಡೇಂಜರು. ಆ ಬೆಟ್ಟ ಕುಸಿತ ಎಲ್ಲ ನೋಡಿ ವಿಡಿಯೋದಲ್ಲಿ ತುಂಬಾ ನನಗೆ ಎಷ್ಟು ಇದ್ರಲ್ಲಿ ಮಿಸ್ ಆಗಿ ಬಂದಿದ್ದೀವಿ ನಾವು ಬಂದು 1 ಗಂಟೆನೂ ಆಗಿಲ್ಲ. ಆಗಲೇ ಆ ನಡಿ ಮಳೆ ಹುಯ್ದು ರೋಡ್ ತುಂಬ ನೀರು, ಅಷ್ಟು ನೀರು ನಿಂತಿದೆ ಅಲ್ಲಿ. ಕಾರ್ ಸಹಿತ ಎಳ್ಕೊಬರ್ತಾಯಿದ್ದಾರೆ ಹಗ್ಗ ಹಾಕ್ಕೊಂಡು ನೀರೊಳಗೆ. ನನಗಂತೂ ತುಂಬಾ ಭಯ ಆಗೋಯಿತು. ಅಂದರೂ ಇದಕ್ಕೆಲ್ಲ ಫ್ರೆಂಡ್ಸು ಹೋಗಬೇಕು. 4-5 ಗಾಡಿ ಬೇಜಾರಾಗಲ್ಲ ಅವಾಗ. ನಾವು ಒಬ್ಬರೇ ಹೋಗಿರೋದ್ರಿಂದ ಬೋರು ಅನ್ನಿಸ್ತು ನಮಗೆ. ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಹೋಗಿ ಬರ್ಬೋದು ಖುಷಿಯಾಗಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಹೋಗೋಕ್ಕೆ. ಮಳೆ ನೋಡಿ ಭಯ ಆಯಿತು ಅಷ್ಟೇ ನಮಗೆ. ಬೈಕಲ್ಲಿ ಹೋಗೋದು ತುಂಬಾ ಚೆನ್ನಾಗಿತ್ತು. ಅಂದರೆ ಯಾವ ಟೈಮಲ್ಲಿ ಹೋಗಬೇಕು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಹೋಗಬೇಕಿದು, ಚಳಿಗಾಲದಲ್ಲಿ. ಆವಾಗಲೂ ಸಹಿತ ಇದೇ ಥರನೇ ಇರುತ್ತೆ. ಈ ನೇಚರೆಲ್ಲ ನೋಡಿ ಸಾಂಗ್ ನೆನಪಾಗುತ್ತೆ ನನಗೆ. ಹಾಕ್ತೀನಿ ನೋಡಿ ಸಾಂಗ್ ಈಗ. ಕೇಳಿದ್ರಲ್ಲ ಸಾಂಗು, ತುಂಬಾ ಚೆನ್ನಾಗಿದೆ ಸಾಂಗು. ಈ ಮೂಮೆಂಟಿಗೊಂಡು ತುಂಬಾ ಸಖತ್ತಾಗಿದೆ. ಅಲ್ಲಿರೋ ಜನ ಸಹಿತ ಮಳೆ ಅಂತಲೇ ಯೋಚನೆ ಮಾಡಲ್ಲ. ಗದ್ದೆಲಿ ಆ ಥರ ಕೆಲಸ ಮಾಡ್ತಾಯಿರ್ತಾರೆ ಅಲ್ಲಿ ರೈನ್ ಕೋಟ್ ಹಾಕ್ಕೊಂಡು. ನೋಡಿ, ಜೋಗ್ ಫಾಲ್ಸಿಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಜೋಗ್ ಫಾಲ್ಸು. ನೀರು ಚೆನ್ನಾಗಿ ಹರಿತಾ ಇದೆ ಈಗ. ಫುಲ್ಲು ಮಂಜು,
ಫುಲ್ ಒಂದು ಕಡೆ ಕ್ಲಿಯರಾಗಿ ಕಾಣುತ್ತೆ, ಒಂದು ಕಡೆ ಫುಲ್ಲು ಮಂಜು ಅಂದರೆ ಸಿಕ್ಕಾಪಟ್ಟೆ ಮಂಜು, ನೀರು ಕಾಣ್ತಾನೆ ಇಲ್ಲ. ಅದನ್ನು ಝೂಮ್ ಹಾಕಿ ತೋರಿಸಿ ನೋಡಿ. ಇದರಲ್ಲಿ ನಾನು ನೋಡಿ ಯಾವ ಥರ ಹರಿತಾ ಇದೆ ಅಂದರೆ ಅಂದರೆ ಅವತ್ತಿನ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಅಷ್ಟು ಹರಿತಾ ಇದೆ ನೀರು. ನೋಡಿತ್ತು ಈ ಥರ ಹರಿತಾ ಇದೆ ನೀರು. ಇನ್ನು ಆ ಕಡೆ ಸೈಡಲ್ಲಿ ಫುಲ್ಲು ಮಂಜು, ನೀರು ಹರಿತಾ ಇರೋದೇ ಗೊತ್ತಾಗ್ತಾಯಿಲ್ಲ. ಅದು ನಮ್ಮನೆಯವ್ರು ತೋರಿಸಿದ್ರು, ನೀರು ಹೋಗ್ತಾಯಿದೆ ನೋಡಿ ಅಲ್ಲಿ ಅಂತೇಳಿ ಅಂತ. ಜೋಗ್ ಫಾಲ್ಸ್ ಎಲ್ಲ ನೋಡಾದ್ಮೇಲೆ ಹಾಗೆ ಅಲ್ಲೇ ಒಂದು ಅಂಗಡೀಲಿ ರೈನ್ ಕೋಟು ಬ್ಯಾಗು ಎಲ್ಲ ಇಟ್ಟು ಬಂದಿದ್ವಿ ನಾವು. ಅವ್ರ ಹತ್ರನೇ ಹೋಗಿ ಚರ್ಮುರಿ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಮಳೆ ಮತ್ತೆ ಚೆನ್ನಾಗಿ ಹೊಡಿತು. ಮಳೆ ನಿಲ್ಲೋವರೆಗೂ ಅಲ್ಲೇ ಕೂತ್ಕೊಂಡಿದ್ವಿ. ತುಂಬಾ ನೋಡಿ ಯಾವ ಥರ ಮಂಜಿದೆ ನೋಡಿ, ಸಖತ್ತಾಗಿದೆ ಮಾತ್ರ ಸೀನು. ಅಂದರೆ ಈ ಟೈಮಲ್ಲಿ ಹೋಗೋಕ್ಕೆ ಈ ಥರ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ಮಳೆ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಅಂದರೆ ಫಸ್ಟಿನ ದಿವಸ ಈ ಥರ ಇತ್ತು ನಾವು ಹೋಗಿದ್ದು. ಫುಲ್ ವೀಡಿಯೋ ಹಾಕಿಲ್ಲ ನಾನು, ಪಾರ್ಟ್ 2 ಅಲ್ಲಿ ಇನ್ನೊಂದು ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ